ವಿದೇಶ ಪ್ರವಾಸ ನೆಪದಲ್ಲಿ ಡ್ರಗ್ಸ್ ಮಾರಾಟ, ಅಪ್ರಾಪ್ತರ ಸಾಗಾಟ, ಲೈಂಗಿಕ ಶೋಷಣೆ ಆರೋಪ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಎನ್ಡಿಪಿಎಸ್ ಕೇಸ್ ಆರೋಪಿ ಮಸ್ತಾನ್ ಚಂದ್ರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರಿಂದ ಈ ಒಂದು ಆರೋಪ ದೂರು ಕೂಡ ಕೇಳಿಬಂದಿದೆ. ಕಿರುತೆರೆ ಕಲಾವಿದರು ನಟಿಯರನ್ನ ಬಳಸಿಕೊಂಡು ಪ್ರೇರೇಪಣೆಯನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಟಿ ರಾಗಿಣಿ ನೈರೋಬಿಗೆ ಬರುವಂತೆ ಆಹ್ವಾನಿಸಿರುವ ವಿಡಿಯೋ, ರಾಗಿಣಿ ವಿಡಿಯೋ ಕುರಿತು ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಸಾರ್ವಜನಿಕರು ಮತ್ತು ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶ ಪ್ರವಾಸದ ನೆಪದಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದಾರೆ, ಅಪ್ರಾಪ್ತರನ್ನ ಸಾಗಾಟ ಮಾಡಲಾಗ್ತಾ ಇದೆ, ಲೈಂಗಿಕ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿಯವರು ಇದೀಗ ಆರೋಪವನ್ನು ಮಾಡಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರನ್ನ ಸಹ ನೀಡಿದ್ದಾರೆ. ಯಾವ ರೀತಿಯಾಗಿ ಕಿರುತೆರೆ ನಟಿಯರನ್ನ ಬಳಸಿಕೊಂಡು ಇಲ್ಲಿ ಯುವಜನತೆಯನ್ನ ಟಾರ್ಗೆಟ್ ಮಾಡಿಕೊಂಡು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದಿನೇಶ್ ಕಲ್ಲಹಳ್ಳಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಪೋಷಕ ವಲಯದಲ್ಲಿ ಇದೀಗ ಆತಂಕ ಸೃಷ್ಟಿಯಾಗಿದೆ. ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿಯವರು ಮನವಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿಯವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಅವರೇ, ಏನಿದು ಅಂತ ಪ್ರಕರಣ? ಯಾವ ರೀತಿಯಾಗಿ ಇಲ್ಲಿ ಅಪ್ರಾಪ್ತರನ್ನ ಸಾಗಾಟ ಮಾಡೋದು ಅಥವಾ ಡ್ರಗ್ಸ್ ಇದೆಲ್ಲ ಹೇಗೆ ನಡೀತಾ ಇದೆ? ಯಾವ ರೀತಿ ಇಲ್ಲಿ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂತ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಈ ಪ್ರಕರಣದ ಬಗ್ಗೆ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಂತ ಒಂದು ಯುವತಿಯ ಕುಟುಂಬದವರು ನನ್ನನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿ ಅವರ ಪುತ್ರಿಯನ್ನು ಕಾನೂನು ಬಾಹಿರವಾಗಿ ವಿದೇಶ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವರನ್ನ ಮೇಲೆ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಅವರು ಸಂಪೂರ್ಣವಾಗಿ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅವರು ನೇರವಾಗಿ ಬಂದು ಸಾರ್ವತ್ರಿಕವಾಗಿ ಬಂದು ದೂರು ಕೊಡ್ಲಿಕ್ಕೆ ಅವರು ಹಿಂಜರಿಕೆಯಿಂದ ಒದ್ದಾಡ್ತಿದ್ದಂತ ಸಂದರ್ಭದಲ್ಲಿ ನಾನು ನೇರವಾಗಿ ಇದರ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನು ನೀಡಿ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವರೇ ಏನು ಚಿತ್ರನಟಿಯರು ಏನಿದ್ದಾರೆ, ನಾನೇನು ದೂರಿನಲ್ಲಿ ಆರೋಪ ಮಾಡಿರುವಂತ ವ್ಯಕ್ತಿಗಳೇನಿದ್ದಾರೆ, ಇವರು ಅವ್ರದೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಮೋ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಈ ತನಿಖೆಯ ಹಂತದಲ್ಲಿ ಯಾವೆಲ್ಲ ಅಂಶಗಳು ಹೊರಬರುತ್ತೆ ಅದರ ಆಧಾರದ ಮೇಲೆ ಸೂಕ್ತವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗಾಗಿ ಈ ಪ್ರಕರಣದ ಬಗ್ಗೆ ಗೌರವಾನ್ವಿತ ಪೊಲೀಸ್ ಆಯುಕ್ತರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ತಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಗಂಭೀರವಾಗಿ ಕಾನೂನಾತ್ಮಕವಾಗಿ ಒತ್ತಾಯ ಮಾಡ್ತೇನೆ ಮೇಡಮ್. ಓಕೆ, ಧನ್ಯವಾದ ದಿನೇಶ್ ಕಲ್ಲಹಳ್ಳಿಯವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಈ ರೀತಿಯಾಗಿ ಸೆಲೆಬ್ರಿಟಿಗಳನ್ನ ಬಳಸಿಕೊಂಡು ಯುವಜನತೆಯನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಈಗ ಗಂಭೀರ ಆರೋಪ ಕೇಳಿಬಂದಿರುವುದು. ದಿನೇಶ್ ಕಲ್ಲಹಳ್ಳಿಯವರನ್ನ ಯಾವುದೋ ಒಂದು ಕುಟುಂಬ ಸಂಪರ್ಕ ಮಾಡಿದೆ, ನಮಗೆ ಈ ರೀತಿ ಮೇನ್ ಸ್ಟ್ರೀಮಿಗೆ ಬರೋದಕ್ಕಾಗೋದಿಲ್ಲ, ನಮ್ಮ ಪರವಾಗಿ ನೀವು ಧ್ವನಿಯನ್ನ ಎತ್ತಬೇಕು, ನಮಗೆ ನ್ಯಾಯವನ್ನ ಕೊಡಿಸಬೇಕು, ನಮ್ಮ ಮಕ್ಕಳನ್ನ ಕಾಪಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ದಿನೇಶ್ ಕಲ್ಲಹಳ್ಳಿಯವರು ಮುಂದೆ ಬಂದು ನಗರ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ.